ರಾಜ್ಯ ಸರ್ಕಾರ ಇವತ್ತು ಕೆಪಿಎಸ್ ಮ್ಯಾಗ್ನೆಟ್ ಶಾಲೆಗಳ ಹೆಸರಿನಲ್ಲಿ ಸುಮಾರು 7,000ಕ್ಕಿಂತ ಹೆಚ್ಚು ಸರ್ಕಾರಿ ಶಾಲೆಗಳನ್ನ ಮುಚ್ಚಾಕಕ್ಕೆ ಹೊರಟಿದೆ. ಒಂದು ಗ್ರಾಮ ಪಂಚಾಯಿತಿಗೆ ಒಂದು ಕೆಪಿಎಸ್ ಶಾಲೆ. ಇದರಿಂದ ಸುತ್ತಮುತ್ತ ಇರುವಂತಹ ಹಲವಾರು ಶಾಲೆಗಳು ಮುಚ್ಚೋಗುತ್ತೆ. ಇದ್ರ ಬಗ್ಗೆ ಇವತ್ತು ಹಲವಾರು ಪ್ರಶ್ನೆಗಳು, ಗೊಂದಲಗಳು ನಮ್ಮಲ್ಲಿ ಮೂಡ್ತಾ ಇದೆ. ಇವತ್ತು ಮುಂದೆ ಇದೇ ರೀತಿ ಮುಂದುವರೆದ್ರೆ 40,000ಕ್ಕಿಂತ ಹೆಚ್ಚು ಶಾಲೆಗಳು ಮುಚ್ಚೋಗುತ್ತೆ. ಸರ್ಕಾರ ಈ ಯೋಜನೆಗೆ ಎಡಿಬಿ, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಇಂದ 2,000ಕ್ಕಿಂತ ಹೆಚ್ಚು ಕೋಟಿ ಸಾಲ ಪಡೆದಿರುವುದು ಕೂಡ ಇವತ್ತು ಗೊತ್ತಾಗ್ತಿದೆ. ಈ ಹಿನ್ನೆಲೆಯಲ್ಲಿ ಬರೋ ದಿನಗಳಲ್ಲಿ ಪಬ್ಲಿಕ್ ಎಜುಕೇಶನ್, ಬಡವರು, ಮಧ್ಯಮ ವರ್ಗದ ಮಕ್ಕಳು ಎಲ್ಲಿ ಓದಬೇಕು? ಈಗಾಗಲೇ ಶಿಕ್ಷಣ ದಿನೇ ದಿನೇ ಇವತ್ತು ಸಂಪೂರ್ಣವಾಗಿ ಬುಡಮೇಲಾಗ್ತಾ ಇದೆ, ಖಾಸಗೀಕರಣ ಆಗ್ತಿದೆ. ಇಂಥ ಸಂದರ್ಭದಲ್ಲಿ ಸರ್ಕಾರ ನಮ್ಮ ತೆರಿಗೆ ಹಣದಲ್ಲಿ ಶಿಕ್ಷಣವನ್ನ, ಸಾರ್ವಜನಿಕ ಶಿಕ್ಷಣವನ್ನ ಗಟ್ಟಿಗೊಳಿಸೋದ್ ಬಿಟ್ಟು ಟೀಚರ್ಸ್ ನ ಅಪಾಯಿಂಟ್ಮೆಂಟ್ ಮಾಡಿ ಇನ್ಫ್ರಾಸ್ಟ್ರಕ್ಚರ್ ನ ಡೆವಲಪ್ ಮಾಡೋದ್ ಬಿಟ್ಟು ಇದ್ಯಾಕ್ ಮಾಡ್ತಾ ಇದೆ? ಈ ನಿಟ್ಟಿನಲ್ಲಿ ಸ್ನೇಹಿತರೆ, ಅಖಿಲ ಭಾರತ ಶಿಕ್ಷಣ ಉಳಿಸಿ ಸಮಿತಿ ನಾಳೆ ಸಂಜೆ ಅಂದ್ರೆ ಭಾನುವಾರ ಸಂಜೆ 7 ಗಂಟೆಗೆ ಒಂದು ಆನ್ಲೈನ್ ವೆಬಿನಾರ್ ನ ಆಯೋಜನೆ ಮಾಡ್ತಾ ಇದೀವಿ. ನಮ್ಮ ಹಲವಾರು ಗೊಂದಲಗಳಿರ್ಬೋದು, ಹಲವಾರು ಪ್ರಶ್ನೆಗಳು ನಮಗೆ ಬರ್ಬೋದು. ಪಬ್ಲಿಕ್ ಎಜುಕೇಶನ್ ಬಗ್ಗೆ, ಗೌರ್ಮೆಂಟ್ ನ ಈ ನಿಲುವು ಬಗ್ಗೆ, ಎಲ್ಲರ ಬಗ್ಗೆ ಕೂಡ ಕುಲಂಕುಷವಾಗಿ ಚರ್ಚೆ ಮಾಡೋಣ. ಅದಕ್ಕೋಸ್ಕರ ನಿಮ್ಮೆಲ್ಲರೂ ನಾವು ಆಹ್ವಾನ ನೀಡ್ತಾ ಇದೀವಿ. ಶಿಕ್ಷಣ ಪ್ರೇಮಿ ಜನತೆ ಇರ್ಬೋದು, ನೀವು ಟೀಚರ್ಸ್ ಆಗಿರ್ಬೋದು, ನೀವು ಪೋಷಕರಾಗಿರ್ಬೋದು, ದಯವಿಟ್ಟು ಈ ಮೀಟಿಂಗ್ ಬನ್ನಿ. ಇದರಲ್ಲಿ ಹಲವಾರು ಚರ್ಚೆ ಮಾಡೋಣ. ಬರೋ ದಿನಗಳಲ್ಲಿ ಪಬ್ಲಿಕ್ ಎಜುಕೇಶನ್ ಉಳಿಸಕ್ಕೆ ನಾವು ಹೋರಾಟನ ಮುಂದುವರಿಸೋಣ. ಸೊ ಈ ಮೀಟಿಂಗ್ಗೆ ಏನ್ ಲಿಂಕ್ ಇದೆ, ಈ ಲಿಂಕ್ ಕೂಡ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. 7 ಗಂಟೆಗೆ ನೀವು ಜಾಯ್ನ್ ಆಗಬೇಕು ಅನ್ನೋದು ನಮ್ಮ ಮನವಿ.